ಯಾವುದೇ ಪಕ್ಷದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು, ಪಕ್ಷದ ಹೈಕಮಾಂಡ್ ಇರ್ತದೆ, ಕಾರ್ಯಕರ್ತರು ಇರ್ತಾರೆ ಮತ್ತು ಪಕ್ಷದ ಮುಖಂಡರು ನಿರ್ಣಯ ಮಾಡ್ತಾರೆ. ಸ್ವಾಮಿಗಳ ಕೆಲಸ ಏನು? ಧರ್ಮದ ಕೆಲಸ. ಒಳ್ಳೆ ಧರ್ಮದಿಂದ ನಡೀರಪ್ಪ, ಪ್ರಾಮಾಣಿಕರಿ, ಲೂಟಿ ಮಾಡಬೇಡ್ರಿ. ವಾಲ್ಮೀಕಿ ಹಗರಣ ನೋಡಿದ್ರೆ ಎಷ್ಟು ದುರಂತ ಅಂದ್ರೆ 187 ಕೋಟಿ ರೂಪಾಯಿ ಯಾವ ಎಸ್ ಟಿ ಜನಾಂಗದ ಉದ್ಧಾರಕ್ಕಾಗಿ, ಬಡವ್ರಿಗೆ ಉದ್ಧಾರಕ್ಕಾಗಿ, ಅವ್ರಿಗೇನೋ ಮನೆ ಕಟ್ಟಲಿಕ್ಕೆ ಆಗಲಿ, ಉದ್ಯೋಗ ಮಾಡಲಿಕ್ಕಾಗಲಿ, ಅವರು ವಾಹನ ತೊಗೊಂಡು ಅವ್ರ ಜೀವನ ನಡೆಸೋದಕ್ಕಾಗಲಿ, ಹೊಲಗಳಲ್ಲಿ ಪಂಪ್ ಸೆಟ್ ಮಾಡೋದಕ್ಕಾಗಲಿ, ಹಿಂಗೆ ಮಾಡಿ ಅವರ ಜೀವನದ ಮಟ್ಟ ಎತ್ತರ ಮಾಡಲಿಕ್ಕಿರುವಂಥ 187 ಕೋಟಿ ಹಾಡು ಹಗಲೇ ದರೋಡೆ ಮಾಡ್ತಾರೆ. ಕೇವಲ ನಾಗೇಂದ್ರನಿಂದ ಆಗಿದ್ದಲ್ಲ ಇದು ಹೈಕಮಾಂಡ್ ದಿಲ್ಲಿವರೆಗಿನವರೆಗೆ ಈ ಒಂದು ಲೂಟಿ ಮಾಡಿದ್ದಾರೆ. ಎಲ್ಲಿ ಹೋಗಿ ಜಮಾ ಆಗಿದೆ? ತೆಲಂಗಾಣದಲ್ಲಿರೋ ಬಾರ್ಗಳಿಗೆ ಹೋಗಿದೆ, ದಾರು ಅಂಗಡಿಗೆ ಹೋಗಿದೆ, ಅಲ್ಲಿ ತೆಲಂಗಾಣದ ಬಂಗಾರ ಅಂಗಡಿಗೆ ಹೋಗಿದೆ. ಅಂದರೆ ನೇರವಾಗಿ ಸ್ಪಷ್ಟವಾಗಿ ಗುರ್ತಾಗ್ತದೆ ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದೆ ಅಂತೇಳಿ. ಇಂಥ ಗಂಭೀರ ಇದ್ದಂಥದ್ದನ್ನು ನಾನು ಅಮಿತ್ ಶಾ ಅವರಿಗೆ, ಕೇಂದ್ರ ಗೃಹ ಮಂತ್ರಿಗಳಿಗೆ ಇದನ್ನು CBI ತನಿಖೆ ಆಗಬೇಕು. ಯಾರೇ ಇರಲಿ ಇದ್ರೊಳಗೆ ತಪ್ಪಿದಸ್ತರ ಮುಖ್ಯಮಂತ್ರಿ ಆಗಿ, ಯಾಕಂದ್ರೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಆಗ್ತಾರೆ, ಅವರೇ ಫೈನಾನ್ಸ್ ಮಿನಿಸ್ಟ್ರು. ಮತ್ತು ಅವ್ರನ್ನ ಕೇಳಾರ್ದೆ 187 ಕೋಟಿ ರಿಲೀಸ್ ಹೆಂಗಾಯಿತು? ಅದು ಅಕೌಂಟಿಂದ ಹೆಂಗೆ ಇದು ಆಯಿತು? ಇದ್ರಾಗ ಯಾರ್ಯಾರು ಅಧಿಕಾರಿಗಳು ಶಾಮೀಲಾಗ್ಯಾರ? ಯಾರು ಕೇವಲ ನಾಗೇಂದ್ರನ ಒಂದು ರಾಜೀನಾಮೆ ಇದು ಅಲ್ಲ, ಪರಿಹಾರ ಅಲ್ಲ. ಅಲ್ಲಿರುವಂಥ ಎಲ್ಲ ಏನೊಂದು ಲಿಂಕ್ ಇದೆ, ದಿಲ್ಲಿದಿಂದ ಲಿಂಕು, ಅದನ್ನು ಎಲ್ಲನೂ ತನಿಖೆ ಮಾಡಿ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ಇನ್ನೂ FIR ಆಗಿಲ್ಲ, ಮಿನಿಸ್ಟ್ರನ್ನ ಅರೆಸ್ಟ್ ಮಾಡುವಂಥದ್ದು ಯಾವುದೇ ಕ್ರಮ ಆಗ್ತಾಯಿಲ್ಲ. ಕೇವಲ ಕೆಲವೊಂದು ಕೆಲಸಕ್ಕೆ ಬಾರದ ಕೆಲವೊಂದು ತಮ್ಮ ಸರ್ಕಾರದ ಇನ್ನೂ ದೊಡ್ಡ ಹಗರಣಗಳು ಇನ್ನೂ ಹೊರಗೆ ಬರ್ತಾವೆ. ಇನ್ನೂ ಭಾಳ ಹಗರಣಗಳು ಮಾಡಿದ್ದಾರೆ. ಈ ಕಾಂಗ್ರೆಸ್ ಬಂದ ಮೇಲೆ 1 ವರ್ಷದಲ್ಲಿ ಇಷ್ಟು ಲೂಟಿ ಮಾಡ್ತಾರಂತ ನಾವು ಎಂದೂ ಕನಸಿನಾಗೂ ನೋಡಿರಲಿಲ್ಲ. ಅಷ್ಟು ಹಗರಣಗಳು ಮಂತ್ರಿಗಳು ಮಾಡ್ಯಾರ. ಯಾಕಂದ್ರೆ ಮಂತ್ರಿಗಳಿಗೆ ಮತ್ತೊಂದು ನಿಗಮ ಮಂಡಳಿಗಳಲ್ಲಿ ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ನಾಳೆ ವಿಧಾನಸಭೆಗೂ ನಾನು ಚರ್ಚೆ ಮಾಡೋದೀನಿ. ಎಲ್ಲ ನಿಗಮ ಮಂಡಳಿಗಳ ಬೋರ್ಡಿನ ಹಣ ಸುರಕ್ಷತೆ ಇದೆ ಇಲ್ಲೋ? ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಲೋಕೋಪಯೋಗಿ ಇರ್ಬೋದು, ಅದನ್ನು 1,000 ಕೋಟಿ ರೂಪಾಯಿ HK ಪಾಟೀಲ್ ಗುರುತಿಲ್ಲಾರ್ದೇ ಹಿಂದಿನ ಸರ್ಕಾರನಾಗ, ಯಾವಾಗ HK ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದರು ಅವಾಗೂ ದೊಡ್ಡ ಹಗರಣ ಆಗಿತ್ತು. ಇದು ಸರ್ಕಾರ ದುಡ್ಡು ಎಲ್ಲಿ ಹೋಗ್ಲಾಕತ್ತೈತೆ ಅನ್ನೋಂಥದ್ದು ಸಮಗ್ರ ತನಿಖೆ ಆಗಬೇಕು. ಏನು ಬಡವರಿಗಿದ್ದ ನೋಡ್ರಿ, ನಾವು SC ST ಹಿತಚಿಂತಕರದ ಕಾಂಗ್ರೆಸ್ನವ್ರು ಹೇಳ್ತಾರೆ, BJPಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ, ಮೋದಿಯವ್ರು 400 ಸೀಟ್ ಬಂದರೆ ದೊಡ್ಡ ಅನಾಹುತ ಆಗ್ತದೆ ಅಂಥೇಳಿ ಇಡೀ ದೇಶಕ್ಕೆ ತಪ್ಪು ಸಂದೇಶ ಕೊಟ್ಟರು. ನಾವು ಸಂವಿಧಾನ ಬದಲಾವಣೆಯನ್ನು ಯಾವ ಕಾಲಕ್ಕೂ ಮಾಡೋದಿಲ್ಲ ಅಂತ ಎಷ್ಟು ಹೇಳಿದ್ರು ಸಹ ಅವರು ಅದನ್ನೇ ಸಂವಿಧಾನ ಬುಕ್ಕ ಹಿಡ್ಕೊಂಡೇ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ST ಜನಾಂಗದ 187 ಕೋಟಿ, 11,000 ಕೋಟಿ ರೂಪಾಯಿ SC ಜನಾಂಗದ ಅಭಿವೃದ್ಧಿಗಿದ್ದಂಥದ್ದು ಗ್ಯಾರಂಟಿ ಒಳಗೆ ಹಾಕಿದ್ರು. SC ST ಮಂತ್ರಿಗಳು MLಗಳು ಏನು ಮಾಡ್ಲಕತ್ತಾರ? ತಮ್ಮ ಜನಾಂಗದ ಪರವಾಗಿ ಅವ್ರನ್ನ ಪ್ರತಿನಿಧಿಯಾಗಿ ಕಳಿಸ್ಯಾರ. ಅವ್ರು ಎದಕ್ಕೆ ಹೋಗ್ಯಾರ? ಅವರು ST ಜನಾಂಗದ ಅಭಿವೃದ್ಧಿ ಮೀಸಲಾತಿ ಯಾಕೆ ಮಾಡ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಜನಾಂಗದ ಪ್ರತಿನಿಧಿತ್ವ ಇರಲಿ ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿಯಲ್ಲಿ. ನೋಡಿರಿ ಒಕ್ಕಲಿಗೆ ಹಿಂಗಾಯ್ತಾರೆ, ಇದು ಬರ್ತೈತೆ ಅಲ್ಲಿ ನೋಡಿರಿ. ಎಷ್ಟೋ ಸ್ವಾಮಿಗಳು ಮಾನ್ಯ ಅಡ್ಡಾಡಲಿಲ್ಲ. ಬಾಗಲಕೋಟ್ನಾಗ 15 ಸ್ವಾಮಿಗಳು ಅಡ್ಡಾಡಿದ್ರು. ಯಾರು? ಸಿದ್ದರಾಮಯ್ಯನ ಜೋಡ ಮೀಟಿಂಗ್ ಮಾಡಿದ್ರು. ನಮ್ಮ ಜಾತಿ ಇದನ್ನು ಕಾಂಗ್ರೆಸ್ಸನ್ನು ಧೀಮಂತ ನಾಯಕಿ ಗಜಕೇಸರಿ ಅವರಿಗೆ ಹಾಕ್ಸೇ ಬಿಡ್ತೀವಿ ಅಂತ ಎಲ್ಲರೂ ತಥಾಸ್ತುತಿ ಹಿಂಗೆ ಮಾಡಿದ್ರು. ಜನ ಏನು ಕೇಳಿದ್ರೇನೋ? ಅವ್ರ ಮಂದಿ 15 ಮಂದಿ ಕೇಳಿ ಓಟ್ ಹಾಕ್ಯಾರೇನ್ರಿ ಬಾಗಲಕೋಟ್ನಾಗ? ಬಿಜಾಪುರನಾಗ ಯಾರು ಕೇಳಿದ್ರೆ ಹಾಕೇ ಬೇಡ್ರಿ ಅಂತ ಹೇಳಿದರು. ಯಾರಿಗೆ? ಗದ್ದಿಗೌಡ್ರಿಗೆ. ಜನ ಹಾಕಿದ್ರು, ಎಲ್ಲ ಜಾತಿಯವ್ರು ಹಾಕಿದ್ರು. ಅದಕ್ಕೆ ಇವ್ರು ಯಾರು ಮಾತು ಕೇಳೋದಿಲ್ಲ. ಧರ್ಮದ ಕಾರ್ಯ ಮಾಡಿರಿ, ಗೋರಕ್ಷಣೆ ಮಾಡಿರಿ, ಬಡವರಿಗೆ ಒಳ್ಳೆಯ ಶಿಕ್ಷಣ, ಅನ್ನ ಕೊಟ್ಟು ಅನ್ನದಾಸೋಹ ಮಾಡಿ ಒಳ್ಳೆ. ಈಗ ನಮ್ಮ ತುಮಕೂರು ಸಿದ್ಧಗಂಗಾ ಮಠ ಸ್ವಾಮಿಗಳು ಮಾಡ್ಲಕತ್ತಾರ. ಕೊಪ್ಪಳದ ಸ್ವಾಮಿಗಳು 5,000 ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣ, ಉಚಿತ ಪ್ರಸಾದ. ಇಂಥದ್ದು ಮಾಡಿರಿ. ಬಿಟ್ಟು ರಾಜಕಾರಣಿಗಳು ಹೆಂಗೆ ಬೆನ್ನು ಹತ್ತಿದ್ರು, ಇವರೇ ರಾಜಕಾರಣಿಗಳು ಬದ್ಮಾಸ್ ಅದಾರ, ಅವ್ರಕ್ಕಿಂತ ಬದ್ಮಾಸ್ ನೀವು ಆಗ್ತಾರೆ.